ಒಂದು ಕಡೆ ಡ್ರಗ್ ಕಾರ್ಟೆಲ್ ನಡುವಿನ ಆಂತರಿಕ ಕಿತ್ತಾಟ, ಇನ್ನೊಂದು ಕಡೆ ಕುಟುಂಬ ಮತ್ತು ನಿಷ್ಠೆಯ ಪ್ರಶ್ನೆ. ರಾಯ ಈ ಕತ್ತಲೆಯ ಲೋಕದಲ್ಲಿ ತನ್ನ ಸಾಮ್ರಾಜ್ಯವನ್ನು ಹೇಗೆ ಕಟ್ತಾನೆ? ನಮಸ್ಕಾರ ಎಲ್ಲರಿಗೂ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಇಡೀ ಭಾರತೀಯ ಚಿತ್ರರಂಗ ಅಷ್ಟೇ ಅಲ್ಲ, ಗ್ಲೋಬಲ್ ಲೆವೆಲ್ನಲ್ಲಿ ಕಾಯ್ತಿದ್ದ ರಾಕಿಂಗ್ ಸ್ಟಾರ್ ಯಶ್ ಅವರ ಮೋಸ್ಟ್ ಅವೈಟೆಡ್ ಮೂವಿ ಟಾಕ್ಸಿಕ್ ಎ ಫೇರಿ ಟೇಲ್ ಆಫ್ ಗ್ರೌಂಡ್ ಅಪ್ಸ್ ಇವತ್ತು ವರ್ಲ್ಡ್ ವೈಡ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ಬೆಳಿಗ್ಗೆಯಿಂದಲೇ ಥಿಯೇಟರ್ಗಳ ಮುಂದೆ ಕಟ್ಔಟ್ಗಳು, ಹಾಲಿನ ಅಭಿಷೇಕ, ಪಟಾಕಿಗಳ ಸದ್ದು ಮುಗಿಲು ಮುಟ್ಟಿದೆ. KGF 2 ಬಂದು ಇಷ್ಟು ವರ್ಷಗಳ ನಂತರ ಯಶ್ ಅವರನ್ನು ಮತ್ತೆ ಸ್ಕ್ರೀನ್ ಮೇಲೆ ನೋಡೋಕೆ ಜನ ಮುಗಿಬಿದ್ದಿದ್ದಾರೆ. ಹಾಗಾದರೆ ಗೀತು ಮೋಹನ್ ದಾಸ್ ಡೈರೆಕ್ಷನ್ನಲ್ಲಿ ಬಂದಿರುವ ಈ ಸಿನಿಮಾ ಹೇಗಿದೆ? ಯಶ್ ಅವರ ರಾಯ ಕ್ಯಾರೆಕ್ಟರ್ ಪ್ರೇಕ್ಷಕರ ನಿರೀಕ್ಷೆಯನ್ನು ಮುಟ್ಟಿತಾ ಅನ್ನೋದನ್ನು A to Z ಆಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲಿಗೆ ಕಥೆಯ ಬಗ್ಗೆ ಹೇಳೋದಾದರೆ, ಇದು ನಾವು ರೆಗ್ಯುಲರ್ ಆಗಿ ನೋಡುವ ಹೀರೋ ವಿಲನ್ ಮಾಸ್ ಮಸಾಲಾ ಚಿತ್ರವಲ್ಲ. ಟೈಟಲ್ನಲ್ಲೇ ಹೇಳಿರೋ ಹಾಗೆ ಇದೊಂದು ಡಾರ್ಕ್ ಫೇರಿ ಟೇಲ್. 1980 ಮತ್ತು 90ರ ದಶಕದ ಗೋವಾ ಹಾಗೂ ಇಂಟರ್ನ್ಯಾಷನಲ್ ಡ್ರಗ್ ಸಿಂಡಿಕೇಟ್ ಹಿನ್ನೆಲೆಯಲ್ಲಿ ನಡೆಯುವ ಒಂದು ಕತೆ. ಸಿನಿಮಾದ ಕೇಂದ್ರ ಬಿಂದು ರಾಯ, ಯಶ್. ಅಂದರೆ ಈ ಜಗತ್ತಿನಲ್ಲಿ ಯಾರೂ ಸಂಪೂರ್ಣ ಒಳ್ಳೆಯವರಲ್ಲ, ಯಾರೂ ಸಂಪೂರ್ಣವಾಗಿ ಕೆಟ್ಟವರಲ್ಲ ಅನ್ನೋ ಕಾನ್ಸೆಪ್ಟ್ ಮೇಲೆ ಇಡೀ ಕತೆ ನಿಂತಿದೆ. ಒಂದು ಕಡೆ ಡ್ರಗ್ ಕಾರ್ಟೆಲ್ ನಡುವಿನ ಆಂತರಿಕ ಕಿತ್ತಾಟ, ಇನ್ನೊಂದು ಕಡೆ ಕುಟುಂಬ ಮತ್ತು ನಿಷ್ಠೆಯ ಪ್ರಶ್ನೆ. ರಾಯ ಈ ಕತ್ತಲೆಯ ಲೋಕದಲ್ಲಿ ತನ್ನ ಸಾಮ್ರಾಜ್ಯವನ್ನು ಹೇಗೆ ಕಟ್ತಾನೆ? ಸುತ್ತಲೂ ಇರುವ ದ್ರೋಹ ಮತ್ತು ರಕ್ತದ ನಡುವೆ ಆತ ಗೆದ್ದು ನಿಲ್ತಾನ ಅನ್ನೋದೇ ಈ ಚಿತ್ರದ ಒಂದು ಮುಖ್ಯ ಕಥಾ ಹಂದರ. ಸೊ ನಾವು ಎಂಟ್ರಿ ಸೀನನ್ನು ನೋಡೋದಾದರೆ, ಯಶ್ ಅವರ ಇಂಟ್ರೊಡಕ್ಷನ್ ಬ್ಲಾಕ್ ಥಿಯೇಟರನ್ನು ಅಕ್ಷರಶಃ ಶೇಕ್ ಮಾಡುತ್ತೆ. ಹ್ಯಾಟ್, ಸಿಗಾರ್, ಆ ರೆಟ್ರೋ ಸೂಟ್ ಲುಕ್ನಲ್ಲಿ ಯಶ್ ಎನರ್ಜಿ ಅಂತೂ ಅದ್ಭುತ. ಆ್ಯಕ್ಟಿಂಗ್ ಮತ್ತು ಡೈಲಾಗ್ಸ್ ಕಡೆ ಬರೋದಾದರೆ, KGFನ ರಾಕಿ ಬಾಯ್ ಛಾಯೆ ಎಲ್ಲೂ ಬಾರದಂತೆ ನೋಡಿಕೊಂಡಿದ್ದಾರೆ ಯಶ್. ರಾಯ ಪಾತ್ರದಲ್ಲಿ ಅವರ ಡೈಲಾಗ್ ಡೆಲಿವರಿ, ಕಣ್ಣಿನಲ್ಲೇ ಎದುರಿಸುವ ಇಂಟೆನ್ಸಿಟಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಬೇರೆ ಲೆವೆಲ್ನಲ್ಲಿದೆ. ಇನ್ನು ಆ್ಯಕ್ಷನ್ ಬಗ್ಗೆ ನೋಡೋದಾದರೆ, ಹಾಲಿವುಡ್ ಸ್ಟಂಟ್ ಕೊರಿಯೋಗ್ರಾಫ್ ಇರೋದ್ರಿಂದ ಫೈಟಿಂಗ್ ಸೀನ್ಗಳು ತುಂಬ ರಾ ಮತ್ತು ರಿಯಲಿಸ್ಟಿಕ್ ಮತ್ತು ಹಿಂಸಾತ್ಮಕವಾಗಿ ಮೂಡಿ ಬಂದಿವೆ. ಪ್ರತಿ ಪಂಚ್ ಮತ್ತು ಗನ್ ಫೈಟ್ ಸೀನ್ಗಳು ಗೂಸ್ ಬೂಮ್ಸ್ ತರಿಸ್ತವೆ. ಇನ್ನು ತಾರಾಗಣದ ಪರ್ಫಾರ್ಮೆನ್ಸ್ ಮತ್ತು ನಿರ್ದೇಶನ ನೋಡೋದಾದರೆ, ಕಿಯಾರಾ ಅಡ್ವಾಣಿ ಕೇವಲ ಗ್ಲಾಮರ್ಗೆ ಸೀಮಿತವಾಗದೆ ಕಥೆಯ ತಿರುವಿಗೆ ಕಾರಣವಾಗುವ ಒಂದು ಪ್ರಮುಖ ಮತ್ತು ಬೋಲ್ಡ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಇನ್ನು ನಯನತಾರ ಅವರನ್ನು ನೋಡೋದಾದರೆ, ಅವರ ಸ್ಕ್ರೀನ್ ಪ್ರೆಸೆನ್ಸ್ ಅದ್ಭುತ. ಯಶ್ ಮತ್ತು ನಯನತಾರ ನಡುವಿನ ಫೇಸ್ ಆಫ್ ಸೀನ್ಗಳು ಸಿನಿಮಾದ ಒಂದು ಹೈಲೈಟ್ ಅಂತಲೇ ಹೇಳ್ಬೋದು. ಇನ್ನು ಉಮಾ ಕುರೇಶಿ, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಜಾಗ ಸಿಕ್ಕಿದೆ. ಯಾರೊಬ್ಬರು ಸುಮ್ಮನೆ ಫ್ರೇಮ್ನಲ್ಲಿ ನಿಲ್ಲುವ ಪಾತ್ರಗಳಲ್ಲ. ಇನ್ನು ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಬಗ್ಗೆ ನೋಡೋದಾದರೆ, ಗೀತು ಅವರ ನಿರೂಪಣೆ ತುಂಬ ಕ್ಲಾಸ್ ಮತ್ತು ಅಷ್ಟೇ ಬೋಲ್ಡ್ ಆಗಿದೆ. ಭಾರತೀಯ ಚಿತ್ರರಂಗದಲ್ಲಿ ಈ ಮಟ್ಟದ ಡಾರ್ಕ್ ಶೈಲಿಯನ್ನು ಮಾಸ್ ಹೀರೋ ಜೊತೆ ತಂದಿರೋದು ಒಂದು ದೊಡ್ಡ ಪ್ರಯೋಗ ಅಂತಲೇ ಹೇಳ್ಬೋದು. ತಾಂತ್ರಿಕ ವಿಭಾಗ ಮತ್ತು ಮ್ಯೂಸಿಕ್ ಬಗ್ಗೆ ನೋಡೋದಾದರೆ, ಸಿನಿಮಾಟೋಗ್ರಫಿ ರಾಜೀವ್ ರವಿ ಅವರ ಕ್ಯಾಮ್ರಾ ವರ್ಕ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿದೆ. ಆ ರೆಟ್ರೋ ಲೈಟಿಂಗ್, ಡಾರ್ಕ್ ಟೋನ್ ಮತ್ತು ನಿಯಾನ್ ವಿಜುವಲ್ಸ್ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ನೋಡೋದಾದರೆ, ರವಿ ಬಸೂರ್ ಅವರ BGM ಆ್ಯಕ್ಷನ್ ಬ್ಲಾಕ್ಗಳಿಗೆ ಜೀವ ತುಂಬಿದೆ. ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ನೋಡೋದಾದರೆ, KVN ಪ್ರೊಡಕ್ಷನ್ ಮಾಡಿರುವ ಖರ್ಚು ಪ್ರತಿ ಫ್ರೇಮ್ನಲ್ಲೂ ಎದ್ದು ಕಾಣ್ತದೆ ಅಂತ ಹೇಳ್ಬೋದು. ಹೌದು, ಸೆಟ್ಗಳು, ಕಾಸ್ಟ್ಯೂಮ್ ಎಲ್ಲವೂ 80ರ ದಶಕದ ವಾತಾವರಣವನ್ನೇ ಕಾಣಿಸುತ್ತವೆ. ಮೈನಸ್ ಪಾಯಿಂಟ್ಸ್ ಮತ್ತು ಗಮನಿಸಬೇಕಾದ ಅಂಶಗಳು ನೋಡೋದಾದರೆ, ಈ ಒಂದು ಟಾಕ್ಸಿಕ್ ಮೂವಿಯಲ್ಲಿ ಫಸ್ಟ್ ಹಾಫಲ್ಲಿ ಕಥೆಯ ಬಿಲ್ಡಪ್ ಮತ್ತು ಪಾತ್ರಗಳ ಪರಿಚಯಕ್ಕೆ ಜಾಸ್ತಿ ಸಮಯ ತೆಗೆದುಕೊಂಡಿರುವುದರಿಂದ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಅನ್ನಿಸ್ಬೋದು. ಅತಿಯಾದ ಹಿಂಸೆ ಅಂದರೆ ಚಿತ್ರಕ್ಕೆ A ಸರ್ಟಿಫಿಕೇಟ್ ಸಿಕ್ಕಿರುವುದರಿಂದ ರಕ್ತಪಾತ ಮತ್ತು ಬೋಲ್ಡ್ ಕಂಟೆಂಟ್ ಜಾಸ್ತಿ ಇದೆ. ಇದು ಫ್ಯಾಮಿಲಿ ಆಡಿಯನ್ಸ್ಗೆ ಸ್ವಲ್ಪ ಹಿಂಜರಿಕೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ, ಟಾಕ್ಸಿಕ್ ಕೇವಲ ಕಮರ್ಷಿಯಲ್ ಸಿನಿಮಾವಲ್ಲ, ಇದೊಂದು ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಡಾರ್ಕ್ ಆ್ಯಕ್ಷನ್ ಡ್ರಾಮಾ. ಯಶ್ ಅವರ ಅದ್ಭುತ ಅಭಿನಯ, ಭರ್ಜರಿ ಆ್ಯಕ್ಷನ್ ಮತ್ತು ಹೊಸ ರೀತಿಯ ಮೇಕಿಂಗಾಗಿ ಈ ಸಿನಿಮಾವನ್ನು ದೊಡ್ಡ ಪರದೆಯಲ್ಲಿ ನೀವು ನೋಡಬೇಕು. ನಿಮಗೆ ಈ ಸಿನಿಮಾದಲ್ಲಿ ಯಾವ ಸೀನ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್.